ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಿಕನ್ ಚೀಸ್ ಟ್ವಿಸ್ಟರ್. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂಥರ ಬೇಕರಿಲಿ ಮಾಡ್ತಾರಲ್ಲ ನೋಡಿ, ಆ ರೀತಿನೇ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದ್ ಲೋಟಕ್ಕೆ ಒಂದು ಅರ್ಧ ಕಪ್ ಅಷ್ಟು ಉಗುರು ಬೆಚ್ಚಿದ ನೀರನ್ನ ಹಾಕೋತಾ ಇದ್ದೀನಿ. ಹಾಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, 1 ಸ್ಪೂನ್ ಅಷ್ಟು ಉಪ್ಪಿನ ಪುಡಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಈಸ್ಟ್ ಪೌಡರ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನ ಗಂಟೆ ಇಲ್ಲರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದ್ 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು ಚೆನ್ನಾಗಿ ಒಂಥರ ನೊರ್ನೊರೆ ರೀತಿ ಉಬ್ಬಿ ಬರುತ್ತೆ. ಒಂದು ಪ್ಲೇಟ್ ನ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಆಗಿದೆ. ಚೆನ್ನಾಗಿ ಒಂಥರ ನೊರ್ ರೀತಿ ಬಂದಿದೆ. ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೆ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆನ ಹೊಡೆದಾಕೋತಾ ಇದ್ದೀನಿ. ಮತ್ತೆ ಅರ್ಧ ಕಪ್ ಅಷ್ಟು ಉಗುರು ಬೆಚ್ಚಿನ ಹಾಲನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಹಾಲು ಮೊಟ್ಟೆ ಎರಡು ಕೂಡ ಒಂದಕ್ಕೊಂದು ಬೆರಿಬೇಕು. ನೋಡಿ, ಇಷ್ಟ ಆದ್ರೆ ಸಾಕು. ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಒಂದ್ ಬೌಲ್ಗೆ ಒಂದ್ 3 ಕಪ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ. ಹಾಕೊಂಡ್ಮೇಲೆ ಇವಾಗ ನಾವು ಈಸ್ಟ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ನೋಡಿ, ಅದನ್ನ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಮತ್ತೆ ಮೊಟ್ಟೆ ಮತ್ತೆ ಹಾಲನ್ನ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಮೇಲ್ಗಡೆ ಒಂದು ಕವರ್ ನ ಮುಚ್ಚಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಒಂದು ಕವರ್ ನ ಮುಚ್ಚಿ ಇದನ್ನ ಒಂದ್ 2 ಗಂಟೆ ಟೈಮ್ ನೆನೆಯೋದಕ್ಕೆ ಬಿಟ್ಬಿಡೋಣ. ಅದು ನೆನೆಯಷ್ಟರಲ್ಲಿ ಇವಾಗ ಸ್ಟವ್ ಮೇಲೆ ಒಂದು ಬಾಡ್ಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಹಾಕೊಂಡು 1 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಇದಕ್ಕೆ 200 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚಿಕನ್ ಕಲರ್ ಎಲ್ಲ ಚೇಂಜ್ ಆಗ್ಬೇಕು. ನೋಡಿ, ಇಷ್ಟ ಆದ್ರೆ ಸಾಕು. ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಟಿಕ್ಕಾ ಮಸಾಲ, 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಮತ್ತೆ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಪಪರಿಕಾ ಪೌಡರ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ 2 ನಿಮಿಷ ಹಾಗೇನೆ ಬೇಯೋದಕ್ಕೆ ಬಿಟ್ಬಿಡಿ. ಅದು ಬೇಯೋಷ್ಟರಲ್ಲಿ ಇವಾಗ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮತ್ತೆ ಒಂದು ನಿಂಬೆ ರಸನ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಒಂದು ಲಿಡ್ ನ ಮುಚ್ಚಿ. ನೋಡಿ, ಒಂದು 10 ನಿಮಿಷ ಆಗಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಮತ್ತೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡೀಲಿ. ಸ್ವಲ್ಪ ಡ್ರೈ ಆಗ್ಬೇಕು. ನೋಡಿ, ಈ ರೀತಿಯಾಗಿ ಆಗ್ಬೇಕು. ಡ್ರೈ ಆದ್ರೆ ಇದು ರೆಡಿ ಆಯ್ತು. ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಮೈದಾನು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಒಂದ್ 2 ಭಾಗಗಳಾಗಿ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ಒತ್ಕೋಬೇಕಾಗುತ್ತೆ. ನಾವು ಚಪಾತಿಯಲ್ಲಿ ಒತ್ತುತ್ತೀವಲ್ಲ ನೋಡಿ, ಅದಕ್ಕಿಂತ ಡಬಲ್ ಆಗಿ ಒತ್ಕೋಬೇಕಾಗುತ್ತೆ. ಅದಕ್ಕೇನೆ ಹಿಟ್ಟನ್ನ 2 ಭಾಗ ಮಾತ್ರ ಮಾಡ್ಕೊಳ್ಳಿ. ನೋಡಿ, ಎಷ್ಟಾಗುತ್ತೆ ಸಾಧ್ಯವಾಗುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅಗಲವಾಗಿ ಒತ್ಕೊಳ್ಳಿ. ಒತ್ಕೊಂಡ್ಮೇಲೆ ಇದಕ್ಕೆ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಪಿಜ್ಜಾ ಸಾಸ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಚಿಕನ್ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಚೀಸು ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ಮತ್ತೆ ಮೇಲ್ಗಡೆ ಒಂದ್ ಲೇಯರ್ ನ ಹಾಕಿ ಎಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡ್ಮೇಲೆ ಒಂದ್ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ನಾವು ಟ್ವಿಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ 2 ಭಾಗನ ಒಂದು ಭಾಗ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡು ಒಂದು ಗಡ್ಡಿಯಿಂದ ಮಧ್ಯಕ್ಕೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ್ಮೇಲೆ ಇವಾಗ 2 ಕಡೆ ಕೂಡ 2 ಸೈಡ್ ಕೂಡ ನಾನು ಈ ರೀತಿಯಾಗಿ ಉಲ್ಟಾ ರೋಲ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋದು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮಾಡಿ. ಇವಾಗ ಒಂದು ಕೇಕ್ ಮೋಲ್ಡ್ ಗೆ ನಾನು ಒಂದು ಬಟರ್ ಪೇಪರ್ ಮಾಡಿ ಇಟ್ಕೊಂಡಿರುವಂತ ಟ್ವಿಸ್ಟರ್ ನ ಇಟ್ಕೋತಿದ್ದೀನಿ. ಇಟ್ಕೊಂಡ್ಮೇಲೆ ಮೇಲ್ಗಡೆ ಇದ್ರ ಮೇಲಕ್ಕೆ ಇವಾಗ ಮೊಟ್ಟೆನ ಹೊಡ್ಕೊಂಡು ಅದನ್ನೇ ಮೇಲ್ಗಡೆಗೆ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು 20-25 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಒಂದು 25 ನಿಮಿಷ ಆಗಿದೆ. ಚೆನ್ನಾಗಿ ಕುಕ್ ಆಗಿದೆ. ಚೆನ್ನಾಗಿ ಮೇಲ್ಗಡೆಗೆ ಬೆಣ್ಣೆ ಅಥವಾ ತುಪ್ಪ ಏನಾದ್ರೂ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮಧ್ಯ ನಮಗೆ ಚಿಕನ್ ಪೀಸ್ ಗಳು ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಯೋನೈಸ್ ಜೊತೆನೂ ಕೂಡ ತಿನ್ಬೋದು, ಅಥವಾ ಟೊಮೊಟೊ ಕೆಚಪ್ ಜೊತೆನೂ ತಿನ್ಬೋದು, ಇಲ್ಲಾಂದ್ರೆ ಹಾಗೇನೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಚಿಕನ್ ಚೀಸ್ ಟ್ವಿಸ್ಟರ್